ಹಾಯ್, ಬೆಂಗಳೂರು ಟ್ರಾಫಿಕ್ನಲ್ಲಿ 1 ಗಂಟೆ ಕುಳಿತು ಬೇಜಾರಾಯ್ತಾ? ಇಲ್ಲ ಮನೇಲೇ ಕುತ್ಕೊಂಡು ಸಾಕಾಯ್ತು ಅನ್ನಿಸ್ತಿದೆಯಾ? ಎಲ್ಲ ಮೊಬೈಲ್ ನೋಟಿಫಿಕೇಶನ್ ನೋಡಿದ್ರೇ ಸ್ಟ್ರೆಸ್ ಆಗ್ತಿದೆಯಾ? ಹಾಗಾದರೆ ಬನ್ನಿ, ಒಂದು ವಿಶೇಷ ಸ್ಥಳಕ್ಕೆ ಹೋಗೋಣ. ಅಲ್ಲಿ ಮನಸ್ಸಿಗೂ ರೀಸ್ಟಾರ್ಟ್ ಬಟನ್ ಸಿಗತ್ತೆ. ಅದುವೇ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಬೆಂಗಳೂರು ನಗರದಿಂದ ಸ್ವಲ್ಪ ದೂರದಲ್ಲಿರೋ ಈ ಸ್ಥಳ ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಧ್ಯಾನ ಕೇಂದ್ರ. ಇದನ್ನು ಧ್ಯಾನ ಗುರು ಬ್ರಹ್ಮರ್ಷಿ ಪತ್ರಿಜಿಯವರು ಸ್ಥಾಪಿಸಿದರು. ಅವರ ಉದ್ದೇಶ ಒಂದೇ, ಧ್ಯಾನ ಎಲ್ಲರಿಗೂ ಸುಲಭವಾಗಬೇಕು ಅಂತ. ನಿಜ ಹೇಳಬೇಕಂದ್ರೆ ಇಲ್ಲಿ ಬಂದಮೇಲೆ ನನ್ನ ಓವರ್ ಥಿಂಕಿಗೂ ಲೀವ್ ಸಿಕ್ಕಂತಾಯಿತು. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮನ್ನೆಲ್ಲ ಪಾಪ ಕಷ್ಟಪಟ್ಟು ಇಷ್ಟೊಂದು ಟ್ರಾಫಿಕ್ ಜಾಮಲ್ಲಿ ಕರ್ಕೊಂಡು ಬಂದಿರೋ ನಮ್ಮ ವಾಹನಗೆ ಸ್ವಲ್ಪ ಹೊತ್ತು ತಾಚಿ ಮಾಡಪ್ಪ ಅಂಥೇಳಿ ಕೆಳಗಿಳಿತಿದ್ದಂತೆ ಅನಿಸಿದ್ದು, ಯಾವುದೋ ಮಾವಿನ ತೊಪ್ಪಿಗೆ ಏನಾದರೂ ಬಂದುಬಿಟ್ಟಿದ್ದೀವಾ ಅಂತೇಳಿ. ಹೌದು, ಅಷ್ಟೊಂದು ಮಾವಿನ ಮರಗಳು ಅಲ್ಲಿ. ಸರಿ, ಹೀಗೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಕೆಲಸ ಮಾಡೋ 2 ಸದಸ್ಯರು ನೀರು ತರಲಿಕ್ಕೆ ಅಂತೇಳಿ ಅವರ ಚಿಕ್ಕ ವಾಹನದಲ್ಲಿ ಬಂದಿದ್ರು. ಅವರ ವಾಹನ ನೋಡಿ ಈ ಥರದ್ದು ಏನಾದರೂ ವೆಹಿಕಲ್ ಇದೆಯಾ ಅಂತ ಕೇಳಿದ್ವಿ. ಯಾಕಂದರೆ ನಮ್ಮ ಜೊತೆ 2 ಹಿರಿಯರನ್ನ ಕರ್ಕೊಂಡೋಗಿದ್ವಿ. ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ವಿಚಾರಿಸಿದಾಗ, ಇಲ್ಲ ಆ ಥರದ್ದು ಯಾವುದೇ ವೆಹಿಕಲ್ ಇಲ್ಲ, ಬನ್ನಿ ಅಲ್ಲಿವರೆಗೂ ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಮ್ಮನ್ನು ಸಹ ಕೂರಿಸ್ಕೊಂಡು ಹೊರಟರು. ಸೊ ಅವ್ರು ಕೂರಿಸ್ಕೊಂಡಿದ್ದರಿಂದ ಒಂದಷ್ಟು ನಾನು ವಿಡಿಯೋ ತೆಗಿಲಿಕ್ಕೆ ನನಗೂ ಅನುಕೂಲ ಆಯಿತು. ವಾಹನದಿಂದ ಇಳಿದು ಸ್ವಲ್ಪ ಮುಂದೆ ಬಂದಾಗ ವೆಲ್ಕಮ್ ಮಾಡಿದ್ದು ಬುದ್ಧನ ಸ್ಟ್ಯಾಚು. ಅದ ನಂತರ ಸ್ವಲ್ಪ ಮುಂದೆ ಬಂದ್ವಿ. ನೋಡ್ತೀವಿ, ಬಾಪ್ರೆ ಬಾಪ್, ಅಷ್ಟೊಂದು ದೊಡ್ಡ ಪಿರಮಿಡ್, ಬರೋಬ್ಬರಿ 102 ಅಡಿ ಎತ್ತರ ಇದೆ. ಪ್ರಪಂಚಕ್ಕೆ ಮೆಡಿಟೇಷನ್ ಪಿರಮಿಡ್ ಅಂದರೆ ಇದೇ ದೊಡ್ಡದು. ಒಳಗಡೆ ಹೋಗ್ತಾ ಇದ್ದಂಗೆ ಶಾಂತವಾದ ವಾತಾವರಣ, ಲೈಟಾಗಿ ಮ್ಯೂಸಿಕ್ ಕೇಳ್ತಾ ಇರುತ್ತೆ. ನಾವು ಕೂಡ ಒಂದು 15 ನಿಮಿಷ ಅಲ್ಲಿ ಕೂತ್ಕೊಂಡ್ವಿ. ಹಾಗೆ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಆ ಕಡೆ ಕಳಿಸಿ ನಾನು ಕೂಡ ಒಂದು ಮೇಲ್ಗಡೆ ಹೋಗಿ ಕೂತ್ಕೊಂಡು 50 ನಿಮಿಷ ಧ್ಯಾನ ಮಾಡಿ ಬಂದೆ. ಮನಸ್ಸು ಫುಲ್ ರಿಲ್ಯಾಕ್ಸ್ ಆಗಿತ್ತು. ಸರಿ, ಆಚೆ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಸುತ್ತಾಡ್ಕೊಂಡು ಬಂದ್ವಿ. ಹೌದು, ಇಲ್ಲಿನ ಇನ್ನೊಂದು ವಿಶೇಷ ಏನು ಗೊತ್ತಾ? ಇಲ್ಲಿ ಫ್ರೀಯಾದ ಲಂಚ್ ಕೂಡ ಸಿಗತ್ತೆ. ಇನ್ನೊಂದು ಎಂಟ್ರಿ ಕೂಡ ಫ್ರೀನೇ ಇತ್ತು ರೀ, ಹೇಳೋದನ್ನು ಮರ್ತೇ ಬಿಟ್ಟಿದ್ದೆ ನೋಡಿ. ಸರಿ, ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮಕ್ಕಳಿಗಾಗಿ ಪಾರ್ಕ್ ಕೂಡ ಇತ್ತು. ಅಲ್ಲೆಲ್ಲ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದರು. ಏನಪ್ಪ ಅಂದರೆ ಇಲ್ಲಿ ಧ್ಯಾನ ಕೇಂದ್ರ ಅಂದರೆ ಮೌನ ಮಾತ್ರ ಅಂತ ಅನ್ನಿಸ್ಬೋದು, ಆದರೆ ಇಲ್ಲಿ ಮಕ್ಕಳಿಗಾಗಿ ಸುಂದರ ಪಾರ್ಕ್ ಕೂಡ ಇದೆ. ಮಕ್ಕಳು ಆಟ ಆಡ್ತಾರೆ, ಅಪ್ಪ ಅಮ್ಮ ಧ್ಯಾನ ಮಾಡ್ತಾರೆ. ಒಂದೇ ಸ್ಥಳದಲ್ಲಿ ಇಡೀ ಫ್ಯಾಮಿಲಿಗೆ ಪೀಸ್ ಪೀಸ್ ಪೀಸ್. ಇಲ್ಲಿ ಇನ್ನು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಮಕ್ಕಳಿಗೋಸ್ಕರ ಅಂತ ಅಂದ್ಕೊಂಡೆ, ಬಟ್ ದೊಡ್ಡ ಮಕ್ಕಳು ನಾವು ಕೂಡ ಆಡ್ಬೋದು. ನಾವೆಲ್ಲರೂ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಒಂದಿನ ಸಾಕಾಗಲ್ಲ, ಇನ್ನೊಂದು ದಿನ ಇರಬೇಕಿತ್ತು ಅನ್ನಿಸ್ದವ್ರಿಗೆ ಪಾವತಿಸಿ ಉಳಿಯುವ ವಸತಿ ಗೃಹ ಕೂಡ ಇದೆ. ಶಾಂತ ವಾತಾವರಣದಲ್ಲಿ ಉಳಿದು ಧ್ಯಾನ ಕಾರ್ಯಕ್ರಮನ ಭಾಗವಹಿಸ್ಬೋದು. ಧ್ಯಾನದ ಮಹತ್ವನ ನಿಮಗೆ ತಿಳಿಸಲೇಬೇಕು. ಇಲ್ಲಿ ಧ್ಯಾನ ತುಂಬ ಸರಳ, ಯಾವ ಧರ್ಮದ ನಿಯಮಗಳಿಲ್ಲ, ಯಾವ ಕಠಿಣ ವಿಧಾನವೂ ಇಲ್ಲ. ಕೇವಲ ಉಸಿರನ್ನು ಗಮನಿಸಿ ಶಾಂತವಾಗಿ ಕುಳಿತುಕೊಳ್ಳೋದು. ಸತ್ಯ ಹೇಳಬೇಕಂದ್ರೆ 5 ನಿಮಿಷ ಧ್ಯಾನ ಮಾಡಿದ್ರೆ 5 ಗಂಟೆ ಮೊಬೈಲ್ ಸ್ಕ್ರೋಲ್ ಮಾಡಿದ್ದಕ್ಕಿಂತ ಹೆಚ್ಚು ರಿಫ್ರೆಶ್ ಆಗ್ತೇವೆ. ಜೀವನ ತುಂಬ ವೇಗವಾಗಿ ಓಡ್ತಿದೆ ಅನಿಸಿದರೆ ಒಮ್ಮೆ ಮೊಬೈಲ್ ಸೈಡ್ಗಿಟ್ಟು ಸ್ವಲ್ಪ ಸಮಯ ನಿಮ್ಮೊಳಗೆ ಪ್ರಯಾಣ ಮಾಡಿ. ಯಾಕಂದರೆ ನಿಜವಾದ ಸಂತೋಷ ಹೊರಗೆ ಅಲ್ಲ, ನಮ್ಮೊಳಗೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.